ಹೇಗೆ ಈ ರಕ್ತ ಚಂದ್ರಗ್ರಹಣದಿಂದ ಅತಿ ಹೆಚ್ಚು ಕರ್ನಾಟಕಕ್ಕೆ ಬೀಳುತ್ತದೆ ಮತ್ತು ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಪರಿಣಾಮ ಬೀಳುತ್ತದೆ ಅಂತಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರ 7ನೇ ತಾರೀಕು 9ನೇ ತಿಂಗಳು 2025 ಇವುಗಳನ್ನು ಸಂಪೂರ್ಣವಾಗಿ ಕೂಡಿದಾಗ ನಂಬರ್ 25 ಬರುತ್ತದೆ. 25ಕ್ಕೆ ಮತ್ತೆ ಕೂಡಿದಾಗ 7 ಸಂಖ್ಯೆ ಬರುತ್ತದೆ. 7ಕ್ಕೆ ಶನಿ ಮಹಾತ್ಮ ಅನ್ನುವಂಥದ್ದು ಗ್ರಹ. ಶನಿಗೂ ಚಂದ್ರ ಮಹಾತ್ಮನಿಗೂ ಇಬ್ಬರಿಗೂ ಕೂಡ ವೈರತ್ವ ಪ್ರತಿ ಸಮಯದಲ್ಲೂ ಗ್ರಹಣಗಳ ಪ್ರಕಾರವಾಗಿ ಆಗಿರ್ಬೋದು, ನವಗ್ರಹಗಳ ಪ್ರಕಾರವಾಗಿ ಆಗಿರ್ಬೋದು, ಗ್ರಹಗಳ ಗ್ರಹಗತಿಯಿಂದ ಆಗುವಂತಹ ಸಂಭವ, ಜೀವರಾಶಿಗಳಿಗೆ ಬೀಳುವಂತಹ ಸಮಸ್ಯೆಗಳು ಈ 6 ರಾಶಿಯವರೆಗೂ ಕೂಡ ತುಂಬ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ ಕಾರಣದಿಂದ ನಾವು ಚಂದ್ರಗ್ರಹಣವನ್ನು ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಂಡು ನಾವು ಅವುಗಳನ್ನು ಅನುಸರಣೆ ಮಾಡಿದಾಗ ಬರುವಂತಹ ಸಮಸ್ಯೆಗಳನ್ನು ತಪ್ಪಿಸಬಹುದು.